ನಾನು ಟಿಕೆಟ್ ಕೊಡಕ್ಕಾಗ್ತದ? ಹಾಗಾಗಿ ನಿಮ್ಮ ಮೇಲೆ ಆರೋಪ ಮಾಡಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನಾನು ಕೊಡಕ್ಕಾಗ್ತದ? ನಮ್ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ವೋಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಹೋದ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವೆಲ್ಲ ಯಾರು ಹೋಗಿ ಕೇಳ್ತಾರೆ? ನಂತ ತಾನೇ ಬಂದು ಕೇಳಬೇಕು. ನಾನು ಏನು ಹೇಳಿದ್ರು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ಇದ್ದು ನಾನು ಕೊಡೋಕ್ಕಾಗ್ತದ? ನಾನು ಕೊಡೋಕ್ಕಾಗ್ತದಮ್ಮ? ಅಲ್ಲ, ನೀವು ಒತ್ತಾಯ ಮಾಡಿದ್ದೀರಾ ಅಂತ ಹೇಳಿ ಅವರು ಆಕ್ರೋಶ ಸಮಾಜಕ್ಕೆ ಮಾಡಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಯಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಹಂಗೆ ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆದಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಜನ ಬಂದು ಕೇಳಿದ್ರು. ನಮ್ಮ ಕ್ಷೇತ್ರ ಇದು, ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಈಗ ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಇವೆಲ್ಲ ಸರಿ ಇರಲ್ಲ ಅಂತ ಹೇಳಮ್ಮ. ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಮಾಡ್ಬೇಕು. ಕೇಳಿದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದಾ? ಸಭೆ ಕರೆದಾಗ ನಾನು ಇಲ್ಲ ಕೇಳಲೇಬೇಡ. ಹೌದು ರೀ, ಮತ್ತೆ ಮಾಡಲೇಬೇಡ್ದ? ಕೇಳಲೇಬೇಡ್ದ? ಮತ್ತೆ ನಾವು ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿದ್ದು. ಕೇಳಲೇಬೇಡ್ದಂತ ಇದೆಯಲ್ಲ. ಸಭೆ ಕರೆದಾಗ ನಾನು ಮಾತಾಡ್ತೀನಿ, ಅವ್ನು ಯಾರು ಮಾತಾಡ್ಲಿಮ್ಮ. ಹಿರಿಯೋರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನಗೆ ಈ ಥರ ಕೇಳಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ಕೇಳ್ತೀನಿ, ಮುಂದೆನೂ ಕೇಳ್ತೀನಿ. ಅಭ್ಯರ್ಥಿ ಅಂತ ಇಲ್ಲ, ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡ್ಬೇಕದು? ಹೈಕಮಾಂಡ್ ತಾನೇ ಮಾಡಬೇಕಾಗಿದೆ ನಿರ್ಧಾರ. ಅಂದ್ರೆ ಸರ್, ಅವರ ಫ್ಯಾಮಿಲಿಯವರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಕೊಟ್ರೆ ಅಥವಾ ಅಲ್ಪಸಂಖ್ಯಾತರಿಗೋ ಬೇರೆಯವ್ರಿಗೋ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತೆ ಅನ್ಸುತ್ತಾ? ಹೇಗೆ ಸರ್? ಯಾರು ಕೊಟ್ಟರೆ ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಭದ್ರಕೋಟೆ. ಯಾರು ಕೆಟ್ಟು ಗೆಲ್ತಾರೆ? ಅವ್ರು ಇವ್ರು ಅಂತ ಕೇಳ್ತಾವ್ರೆ. ಈಗ ತೀರ್ಮಾನ ಮಾಡಿ